ॐ विष्णुं जिष्णुं महाविष्णुं प्रभुविष्णुं महेश्वरम्. ಮನೆಯಲ್ಲಿ ಎಂತಹ ದಾರಿದ್ರ್ಯ ಕಷ್ಟ ಇದ್ದರೂ ಕೂಡ ಈ ಅಧಿಕ ಮಾಸದ ವ್ರತಕಥೆ ಮತ್ತು ಮಂತ್ರವನ್ನು ಕೇಳೋದ್ರಿಂದಲೇ ಅದೆಲ್ಲವೂ ಪರಿಹಾರವಾಗುತ್ತದೆ ಅಂತ ನಂಬಿಕೆ ಇದೆ. ಈ ವಿಷ್ಣುವಿನ ರಕ್ಷಾ ಮಂತ್ರದ ಜೊತೆಗೆ ಕಥೆಯನ್ನು ಶ್ರವಣ ಮಾಡೋದ್ರಿಂದ ಮಹಾವಿಷ್ಣುವಿನ ಪುರುಷೋತ್ತಮ ರೂಪದ ಪೂರ್ಣ ಅನುಗ್ರಹ ನಮ್ಮ ಮೇಲೆ ಒದಗಿ ಬರುತ್ತೆ. ಅಂತಹ ವಿಶಿಷ್ಟವಾದಂತಹ ಈ ಮಾಸದಲ್ಲಿ ಕೇಳಲೇಬೇಕಾದಂತಹ ಕಥೆಯನ್ನು ಈಗ ಶುರು ಮಾಡೋಣ. ತಡ ಮಾಡದೆ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ಕಷ್ಟಗಳನ್ನು ಭಗವಂತನಲ್ಲಿ ತೋಡಿಕೊಳ್ಳುತ್ತಾ ಭಕ್ತಿಯಿಂದ ಕೇಳಿಸಿಕೊಳ್ಳಿ. ಒಂದು ಕಾಲದಲ್ಲಿ ಒಂದು ದೊಡ್ಡ ರಾಜ್ಯವಿರುತ್ತೆ. ಆ ರಾಜ್ಯದ ರಾಜನು ಧರ್ಮನಿಷ್ಠನಾಗಿರ್ತಾನೆ. ಅವನು ತನ್ನ ಪ್ರಜೆಗಳಿಗೆ ನಿಖರವಾದಂತಹ ನ್ಯಾಯವನ್ನು ಮಾಡ್ತಾ ಇರ್ತಾನೆ. ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾನೆ. ದೇವರಲ್ಲಿ ಭಕ್ತಿಯನ್ನು ಕೂಡ ಅವನು ಹೊಂದಿರ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಸಂಶಯ ಸದಾ ನೆಲೆಯೂರಿರುತ್ತೆ. ದೇವರಿಗೆ ಭಕ್ತಿ ಮಾಡಿದರೆ ಬಡವನಿಗೂ ರಾಜನಿಗೂ ಒಂದೇ ಫಲ ಸಿಗುತ್ತದೆಯಾ ಅಂತ, ಅಥವಾ ರಾಜನಿಗೆ ಹೆಚ್ಚು ಫಲ, ಸಾಮಾನ್ಯ ಬಡವನಿಗೆ ಕಮ್ಮಿ ಫಲ ಸಿಗುತ್ತದೆಯಾ ಅಂತ ಅವನಿಗೆ ಅನುಮಾನ ಇರುತ್ತೆ. ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಅವನು ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಮಹಾವಿಷ್ಣುವು ಆ ರಾಜನಿಗೆ ದರ್ಶನವನ್ನು ನೀಡಿ ಹೇಳ್ತಾರೆ, ನೀನು ನಿನ್ನ ರಾಜ್ಯದಲ್ಲಿ ಒಬ್ಬ ಬಡವನ ಜೊತೆ ಸೇರಿ ಅಧಿಕ ಮಾಸದಲ್ಲಿ ಭಕ್ತಿಯನ್ನು ಮಾಡಬೇಕು. ನಂತರ ಫಲವನ್ನು ನಾನು ನಿರ್ಧರಿಸ್ತೇನೆ ಅಂತ ಮಹಾವಿಷ್ಣುವು ಪರೀಕ್ಷೆಯನ್ನು ಪ್ರಾರಂಭಿಸ್ತಾನೆ. ಆ ರಾಜ್ಯದಲ್ಲಿ ಒಬ್ಬ ಬಡ ಕೃಷಿಕನಿರ್ತಾನೆ. ಅವನ ಹೆಸರು ರಾಮಯ್ಯ ಅಂತ ಆಗಿರುತ್ತೆ. ಅವನ ಬಳಿ ಹಣ ಇರಲಿಲ್ಲ, ಒಂದು ಒಳ್ಳೆಯ ಮನೆ ಇರಲಿಲ್ಲ. ಆದರೆ ಶುದ್ಧವಾದಂತಹ ಭಕ್ತಿ ಮತ್ತು ಮನಸ್ಸು ಅವನದ್ದಾಗಿರುತ್ತೆ. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಓಂ ನಮೋ ನಾರಾಯಣಾಯ ಎಂಬಂತಹ ಮಹಾವಿಷ್ಣುವಿನ ಅತ್ಯಂತ ಶ್ರೇಷ್ಠವಾದಂತಹ ಜಪವನ್ನು ಮಾಡಿ ಸ್ವಲ್ಪ ಅನ್ನದಿಂದಲೇ ಜೀವನವನ್ನು ನಡೆಸ್ತಿರ್ತಾನೆ. ತುಳಸಿಯ ಮುಂದೆ ದೀಪವನ್ನು ಹಚ್ಚೋದು, ಬಡವರಿಗೆ ಸ್ವಲ್ಪ ಅನ್ನದಾನವನ್ನು ಕೂಡ ಮಾಡ್ತಾ ಇರ್ತಾನೆ. ರಾಜನು ದೊಡ್ಡ ಮಟ್ಟದಲ್ಲಿ ಭಕ್ತಿಯನ್ನು ಆರಂಭಿಸ್ತಾನೆ. ದೊಡ್ಡ ಯಜ್ಞಗಳು, ಚಿನ್ನ ಬೆಳ್ಳಿಯ ದಾನ, ಪಂಡಿತರನ್ನು ಕರೆದು ವೇದ ಪಾರಾಯಣ, ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಎಲ್ಲವನ್ನ ಮಾಡ್ತಾ ಇರ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಸ್ವಲ್ಪ ಅಹಂಕಾರ ಇರುತ್ತೆ. ನಾನು ರಾಜ, ನಾನು ಹೆಚ್ಚಿನ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಅಂತ ಅವನಲ್ಲಿ ಭಾವನೆ ಇರುತ್ತೆ. ಆದರೆ ರಾಮಯ್ಯನ ಜೀವನ ತುಂಬ ಸರಳವಾಗಿರುತ್ತೆ. ಅವನ ಭಕ್ತಿ ಕೂಡ ತುಂಬ ಸರಳವಾದದ್ದು. ಒಂದು ದಿನ ಅವನ ಬಳಿ ತಿನ್ನಲು ತುಂಬ ಕಡಿಮೆ ಅನ್ನ ಇತ್ತು. ಆ ದಿನ ಒಬ್ಬ ಹಸಿದ ಭಿಕ್ಷುಕ ಬರ್ತಾನೆ. ಅದನ್ನು ನೋಡಿದಂತಹ ಅವನ ಹೆಂಡತಿ ಹೇಳ್ತಾರೆ, ಇಂದು ನಮಗೆ ತಿನ್ನಲು ಆಹಾರ ಕಡಿಮೆ ಇದೆ, ಏನು ಮಾಡೋದು ಅಂತ ಕೇಳ್ತಾರೆ. ಆಗ ರಾಮಯ್ಯನು ಹೇಳ್ತಾನೆ, ಅವನು ದೇವರ ರೂಪದಲ್ಲಿ ಬಂದಿರಬಹುದು, ನಾವು ಕೊಡೋಣ. ಅವರು ಕೊನೆಯಲ್ಲಿ ಭಿಕ್ಷೆಯನ್ನು ಕೂಡ ಅವನಿಗೆ ಹಾಕ್ತಾರೆ. ಇನ್ನೊಂದು ಕಡೆಯಲ್ಲಿ ರಾಜನು ತನ್ನ ಅರಮನೆಯಲ್ಲಿ ಯಜ್ಞ ಮಾಡಿಸುತ್ತಿದ್ದಾಗ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಯಜ್ಞ ಎಷ್ಟೊಂದು ದೊಡ್ಡದು, ನನಗೆ ಖಂಡಿತವಾಗಿ ಹೆಚ್ಚಿನ ಫಲ ಸಿಗುತ್ತೆ ಅಂತ ಅವನು ಅಂದ್ಕೋತಾ ಇರ್ತಾನೆ. ಅಹಂಕಾರದಿಂದ ಮಿಶ್ರಿತವಾದಂತಹ ಭಾವನೆ ಅವನಲ್ಲಿ ಒದಗಿ ಶುದ್ಧವಾದಂತಹ ಭಕ್ತಿ ಅವನಲ್ಲಿ ಇರಲಿಲ್ಲ. ಇದಾದ ಮೇಲೆ ಮಾಸದ ಕೊನೆಯಲ್ಲಿ ವಿಷ್ಣುವು ಪ್ರತ್ಯಕ್ಷನಾಗಿ ಫಲವನ್ನು ಹೇಳ್ತಾರೆ. ಬಡವನಿಗೆ ಅತ್ಯಧಿಕ ಪುಣ್ಯ ಹಾಗೂ ರಾಜನಿಗೆ ಕಡಿಮೆ ಫಲ ಅಂತ. ಆಗ ಅದನ್ನು ಕೇಳಿದಂತಹ ರಾಜನಿಗೆ ಆಶ್ಚರ್ಯವಾಗುತ್ತೆ ಮತ್ತು ವಿಷ್ಣುವನ್ನು ಅವನು ಪ್ರಶ್ನಿಸ್ತಾನಂತೆ, ಭಗವಂತನೇ, ನಾನು ಇಷ್ಟು ದೊಡ್ಡ ಯಜ್ಞವನ್ನು ಮಾಡಿದ್ದೇನೆ, ಅವನು ನೋಡಿದರೆ ಇಂತಹ ಪೂಜೆಯನ್ನು ಮಾಡಿದ್ದಾನೆ, ಆದರೂ ಯಾಕೆ ನನಗೆ ಕಡಿಮೆ ಫಲ, ಅವನಿಗೆ ಜಾಸ್ತಿ ಫಲ ಅಂತ ಅವನು ಕೇಳ್ತಾನಂತೆ. ಇದನ್ನು ಕೇಳಿದಂತಹ ಮಹಾವಿಷ್ಣುವು ಉತ್ತರಿಸ್ತಾರಂತೆ, ನಾನು
ಕಾರ್ಯದ ದೊಡ್ಡತನವನ್ನು ಯಾವತ್ತೂ ನೋಡೋದಿಲ್ಲ. ನಾನು ಮನಸ್ಸಿನ ಶುದ್ಧತೆಯನ್ನು ನೋಡ್ತೇನೆ. ರಾಮಯ್ಯ ತನ್ನ ಕೊನೆಯ ಅನ್ನವನ್ನು ಕೂಡ ದಾನ ಮಾಡ್ತಾನೆ. ಅದು ಶುದ್ಧವಾದಂತಹ ಭಕ್ತಿ. ನೀನು ದಾನ ಮಾಡಿದರೂ ಅದರಲ್ಲಿ ಒಂದು ರೀತಿಯಾದಂತಹ ಅಹಂಕಾರದ ಭಾವನೆ ಇತ್ತು. ನಾನು ಇಬ್ಬರ ಮನಸ್ಸನ್ನು ನೋಡಿದ್ದೇನೆ. ಹಾಗಾಗಿ ನಿನಗೆ ಕಮ್ಮಿ ಪುಣ್ಯ, ಅವನಿಗೆ ಹೆಚ್ಚಿನ ಪುಣ್ಯವನ್ನು ನಾನು ಕೊಟ್ಟಿದ್ದೇನೆ ಅಂತ ಅವನು ಹೇಳ್ತಾನಂತೆ. ಈ ಕಥೆಯಿಂದ ನಮಗೆ ತಿಳಿಯೋದೆಂದರೆ ಭಕ್ತಿಯನ್ನು ಹಣದಿಂದ ಅಳಿಬಾರ್ದು ಅಂತ. ಸಣ್ಣ ದಾನವು ದೊಡ್ಡ ಫಲವನ್ನು ಕೊಡ್ತದೆ. ಶುದ್ಧ ಮನಸ್ಸಿನಿಂದ ಆರಾಧನೆಯನ್ನು ಮಾಡಿದರೆ ದೇವರು ನಮ್ಮ ಭಾವನೆಯನ್ನು ನೋಡಿ ವಸ್ತು ಸಣ್ಣದಾಗಿದ್ದರೂ ಒಳ್ಳೆಯ ಫಲಿತಾಂಶವನ್ನು, ಒಳ್ಳೆಯ ಪರಿಹಾರವನ್ನು ನಮ್ಮ ಕಷ್ಟಕ್ಕೆ ನೀಡ್ತಾನೆ ಅಂತ. ಮಹಾವಿಷ್ಣುವಿನ ಕೃಪೆಯು ಸ್ಥಾನ, ಸಂಪತ್ತು ಅಥವಾ ಶಕ್ತಿಯಿಂದ ಅಲ್ಲ, ಶುದ್ಧ ಭಕ್ತಿ ಮತ್ತು ವಿನಯದಿಂದ ಸಂಪಾದನೆ ಮಾಡಬಹುದು ಅಂತ ಈ ಕತೆ ತಿಳಿಸುತ್ತೆ. ಅಧಿಕ ಮಾಸದ ವಿಶೇಷ ಕಥೆಯನ್ನು ಕೇಳಿಯಾಯಿತು. ಈಗ ಮಹಾವಿಷ್ಣುವಿನ ರಕ್ಷಾ ಮಂತ್ರದ ಪಠಣೆಯನ್ನು ಮಾಡೋಣ. ಓಂ ವಿಷ್ಣು ಜಿಷ್ಣು ಮಹಾವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ. ಓಂ ವಿಷ್ಣು ಜಿಷ್ಣು ಮಹಾವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ. 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 ಓಂ
विष्णुं जिष्णुं महाविष्णुं प्रभुविष्णुं महेश्वरम् ॐ विष्णुं जिष्णुं महाविष्णुं प्रभुविष्णुं महेश्वरम् ॐ विष्णुं जिष्णुं महाविष्णुं प्रभुविष्णुं महेश्वरम् ॐ विष्णुं जिष्णुं महाविष्णुं प्रभुविष्णुं महेश्वरम् विष्णुं जिष्णुं महाविष्णुं प्रभुविष्णुं महेश्वरम् ॐ 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 विष्णुं जिष्णुं
विष्णुं महाविष्णुं प्रभु विष्णुं महेश्वरम् ॐ विष्णुं जिष्णुं 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 महाविष्णुं प्रभु विष्णुं महेश्वरम्